ಅದು ಎಷ್ಟು ವರ್ಷಗಳಿಂದ ಇರುವಂತಹ ಬಂಗಾಗಿದ್ರು ಕೂಡ ಸಿಂಪಲ್ ಈ ಒಂದು ಹೋಮ್ ರೆಮಿಡಿ ಮಾಡ್ತಾ ಬರೋದ್ರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಬಂಗು ಕ್ಲೀನ್ ಅಂಡ್ ಕ್ಲಿಯರ್ ಆಗುತ್ತೆ. ಮುಖ ಪಳಪಳ ಅಂತೇಳಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಎಲ್ಲೂ ಕೂಡ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ. ಅಲ್ದೇನೆ ನಮ್ಮ ಮುಖದಲ್ಲಿ ತುಂಬಾ ಪಿಗ್ಮೆಂಟ್ ಮಾರ್ಕ್ ಇದೆ ಅಥವಾ ಕಪ್ಪು ಕಲೆಗಳು ಹೆಚ್ಚಾಗಿದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂತಂದ್ರೂ ಕೂಡ ಇವತ್ತಿನ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಅದರಲ್ಲೂ ಹೈಪರ್ ಪಿಗ್ಮೆಂಟೇಷನ್ಗಂತೂ ಇದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗುತ್ತೆ ಮುಖ. ಅದು ಕೂಡ 1 ಅಥವಾ 2 ಬಾರಿ ಅಪ್ಲೈ ಮಾಡಿದ್ರೆ ಸಾಕು, ಒಳ್ಳೆ ರಿಸಲ್ಟು ಪಕ್ಕಾ ಸಿಗತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಸೂಪರ್ ಆಗಿ ವರ್ಕ್ ಆಗುವಂತ ಒಂದು ಸಿಂಪಲ್ ಹೋಮ್ ರೆಮಿಡಿನ ತಗೊಂಡ್ ಬಂದಿದ್ದೀನಿ. ಹೆಚ್ಚು ಖರ್ಚು ಮಾಡಬೇಕು ಅಥವಾ ಪಾರ್ಲರ್ಗೆ ಹೋಗ್ಬೇಕು ಅಥವಾ ಟ್ರೀಟ್ಮೆಂಟ್ನೇ ತಗೊಳ್ಬೇಕು ಅಂತ ಏನಿಲ್ಲ. ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಹೋಮ್ ರೆಮಿಡಿಗಳಿಂದನೂ ಕೂಡ ನಮ್ಮ ಮುಖದಲ್ಲಿ ಇರುವಂತಹ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಎಲ್ಲವನ್ನ ಕೂಡ ಆರಾಮಾಗಿ ರೆಡ್ಯೂಸ್ ಮಾಡ್ಕೊಳ್ಬೋದು. ಹಾಗಾದ್ರೆ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂತದ್ದು ಸಕ್ಕರೆ. 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅಥವಾ ನೀವು ಸಕ್ಕರೆ ಪೌಡರ್ ಅನ್ನ ಏನಾದ್ರೂ ಹಾಕೊಳ್ತೀವಿ ಅಂದ್ರೆ ಪೌಡರ್ ಕೂಡ ಮಾಡಿ ಹಾಕೊಳ್ಬಹುದು, ಇಲ್ಲ ಈ ರೀತಿ ಸಕ್ಕರೆನಾದ್ರೂ ಹಾಕೊಳ್ಬಹುದು. ಸಕ್ಕರೆಯನ್ನ ಹಾಕಿ ನಾವು ರಬ್ ಮಾಡ್ತಾ ಹೋದಂಗೆ ನಮ್ಮ ಮುಖದಲ್ಲಿ ಇರುವಂತಹ ಡರ್ಟು, ಕೊಳೆ ಅಂಶ, ಜಿಡ್ಡಿನ ಅಂಶ ಅಥವಾ ತುಂಬಾ ಒಂಥರ ನಮ್ಗೆ ಈ ಸನ್ ಟ್ಯಾನ್, ಸನ್ ಬರ್ನ್ ರೀತಿ ಏನಾಗಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಅಲ್ದೇನೆ ಇದು ಡೆಡ್ ಸ್ಕಿನ್ ಅನ್ನ ತುಂಬಾ ಆರಾಮಾಗಿ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಹಾಗಾಗಿ ನಾನಿಲ್ಲಿ ಸಕ್ಕರೆ ತಗೊಳ್ತಾ ಇದ್ದೀನಿ. ಅಲ್ದೇನೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ, ಸಾಫ್ಟ್ನೆಸ್ ಅನ್ನ ನಮ್ಮ ಸ್ಕಿನ್ ಅಲ್ಲಿ ಬರುವಂತೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸಕ್ಕರೆ. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಶಾಂಪೂನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಶಾಂಪೂನ ಹಾಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರ್ ಆಗಿ ಬಳಸುವಂತ ಯಾವುದೇ ಶಾಂಪೂನ ಇಲ್ಲಿ ಹಾಕೊಳ್ಬಹುದು. ಸಾಧ್ಯ ಆದಷ್ಟು ನೊರೆ ತುಂಬಾ ಕಡಿಮೆ ಬರುವಂತ ಶಾಂಪೂ ಅಥವಾ ನಾವು ತುಂಬಾ ಫ್ರೇಗ್ರೆನ್ಸ್ ಎಲ್ಲ ಕಡಿಮೆ ಇರುತ್ತಲ್ಲ ಶಾಂಪೂ, ಅದನ್ನ ಹಾಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ. ಇನ್ನು ನಾವು ಶಾಂಪೂನ ಹಾಕಾದ್ಮೇಲೆ ಈ ರೀತಿ ಸಕ್ಕರೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಸಕ್ಕರೆ ಮತ್ತೆ ಶಾಂಪೂ ಚೆನ್ನಾಗಿ ಮಿಕ್ಸ್ ಆಗಿ ಒಂದೊಳ್ಳೆ ನೊರೆ ರೀತಿ ಬರುತ್ತೆ, ಒಂದೊಳ್ಳೆ ಅದು ಕ್ರೀಮ್ ರೀತಿ ಆಗುತ್ತೆ. ನಿಮ್ಗೆ ಮುಟ್ಟಿದ್ರೇನೆ ಗೊತ್ತಾಗತ್ತೆ, ಒಂಥರ ಬೆಣ್ಣೆ ರೀತಿ ಸಾಫ್ಟ್ ಆಗಿ ಒಂದೊಳ್ಳೆ ಕ್ರೀಮ್ ರೀತಿ ಆಗಿರತ್ತೆ. ಅಲ್ಲಿವರೆಗೂ ಈ ರೀತಿ ಮಾಡ್ಕೊಳ್ಳಿ. ಇನ್ನು ಶಾಂಪೂ ಹಾಕೊಳ್ಳೋದ್ರಿಂದ ಡರ್ಟು, ಕೊಳೆ ಅಂಶ, ಜಿಡ್ಡಿನ ಅಂಶ ಅಲ್ದೇನೆ ಈ ಒಂದು ಡೆಡ್ ಸ್ಕಿನ್ಸ್ ಎಲ್ಲ ಏನಿರತ್ತೆ ಮುಖದಲ್ಲಿ ಹಾಗೇನೆ ಕಲೆಗಳ ರೂಪದಲ್ಲಿ ಹಾಗೇನೆ ಕುತ್ಬಿಟ್ಟಿರತ್ತೆ, ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಶಾಂಪೂ. ಅಲ್ದೇನೆ ಒಳ್ಳೆ ಇನ್ಸ್ಟೆಂಟ್ ಶೈನಿಂಗ್ ಕೊಡುತ್ತೆ. ನಾವು ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ನಾವು ಮುಖ ಕ್ಲೀನ್ ಮಾಡಿಸ್ಕೊಂಡಾಗ ಯಾವ ರೀತಿ ಹೊಳಪು ಬರುತ್ತಾ, ಶೈನಿಂಗ್ ಬರುತ್ತೋ ಆ ರೀತಿ ಹೊಳಪನ್ನ ನಮ್ಮ ಮುಖದಲ್ಲಿ ನೀಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿನೇ ಆನಂತರ ಇದಕ್ಕೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದ್ರೆ ಅದು ಲವಂಗ. ಲವಂಗ ಹಾಕೋದ್ರಿಂದ ನಮ್ಮ ಮುಖದಲ್ಲಿ ಇರುವಂತಹ ಪಿಗ್ಮೆಂಟೇಷನ್ನು, ಹೈಪರ್ ಪಿಗ್ಮೆಂಟೇಷನ್ನು ಏನೇ ಇದ್ರು, ಕಪ್ಪು ಚುಕ್ಕೆಗಳು, ಬ್ಲಾಕ್ ಮಾರ್ಕ್ ಆಗಿರ್ಲಿ ಅಥವಾ ಈ ಒಂದು ಪಿಂಪಲ್ ಮಾರ್ಕ್ ಸಹಿತವಾಗಿ ಹೋಗ್ಲಿಕ್ಕೆ ತುಂಬಾ ಇದು ಹೆಲ್ಪ್ ಮಾಡತ್ತೆ. ಹಾಗಾಗಿ ನಾನಿಲ್ಲಿ ಲವಂಗನ ತಗೊಳ್ತಾ ಇದ್ದೀನಿ. ಒಂದು 7-8 ಲವಂಗನ ತಗೊಳ್ಳಿ. 7-8 ಲವಂಗ ಏನಿರುತ್ತೆ ಹೂವಿರೋ ಅಂತ ಲವಂಗನೇ ತಗೊಳ್ಬೇಕಾಗತ್ತೆ. ಅದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಅಥವಾ ನಾವು ರೆಗ್ಯುಲರ್ ಆಗಿ ಈ ಒಂದು ರೆಮಿಡಿನ ಬಳಸ್ತಾ ಇದೀವಿ ಅಂದ್ರೆ ನೀವು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಅದನ್ನ ಪೌಡರ್ ರೀತಿ ಮಾಡಿ ಸ್ಟೋರ್ ಮಾಡ್ಕೊಂಡ್ರೆ ಈ ರೀತಿ ರೆಮಿಡಿಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಹಾಗಾಗಿ ನಾವು ಕುಟ್ಟಿ ಪುಡಿ ಮಾಡಿ ಈ ರೀತಿ ರೆಮಿಡಿನ ಮಾಡ್ಕೊಳ್ತೀವಿ ಅಂದ್ರೆ ಅದು ಕೂಡ ನೀವು ಮಾಡ್ಕೊಳ್ಬಹುದು. ನಾನಿಲ್ಲಿ ಕುಟಾಣಿಲಿ ಹಾಕ್ಬಿಟ್ಟು ಕುಟ್ಕೊಂಡಿದ್ದೀನಿ. ತುಂಬಾ ನೈಸಾಗಿ ಏನ್ ಬೇಡ, ಈ ರೀತಿಯಾಗಿ ಅದು ಒಟ್ಟು ಪೌಡರ್ ರೀತಿ ಆಗ್ಬೇಕು ಅಷ್ಟೇನೆ. ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತ ಲವಂಗ ಏನಿತ್ತು ಅದನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ತುಂಬಾ ಪವರ್ಫುಲ್, ಜೊತೆಗೆ ಇದು ಮಸ್ಟ್ ಅಂಡ್ ಶುಡ್ ಹಾಕ್ಬೇಕಾಗಿರುವಂತ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ. ಅಂದ್ರೆ ನಮ್ಗೆ ಬಂಗನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಯಾರೆಲ್ಲ ಈ ರೆಮಿಡಿನ ಮಾಡ್ತಾ ಇದ್ರು ಖಂಡಿತ ಸೇರಿಸ್ಕೊಳ್ಳಿ, ಒಳ್ಳೆ ರಿಸಲ್ಟ್ ನೀಡುತ್ತೆ ಅಂತಾನೆ ಹೇಳ್ಬೋದು. ಆ ನಂತರ ಇದಕ್ಕೆ ಒಂದು ಕಡಲೆ ಕಾಳಿನ ಗಾತ್ರದ ಕೋಲ್ಗೇಟ್ ಏನ್ ಬರುತ್ತೆ, ವೈಟ್ ಕೋಲ್ಗೇಟ್ ಬರುತ್ತಲ್ಲ ಅಷ್ಟು ಹಾಕೊಳ್ಬೇಕು. ನೋಡಿ ಈ ಒಂದು ಪ್ರಮಾಣದಲ್ಲಿ ನೀವು ಕೋಲ್ಗೇಟ್ ಅನ್ನ ಹಾಕೊಳ್ಬೇಕು. ಕೋಲ್ಗೇಟು ಕೂಡ ಅಷ್ಟೇ ಇನ್ಸ್ಟೆಂಟ್ ಆಗಿ ಕಲೆಗಳನ್ನ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈ ಒಂದು ಬಂಗೆಲ್ಲ ಆಗಿರುತ್ತಲ್ಲ, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ತುಂಬಾ ಜಾಸ್ತಿ ಓವರ್ ಆಗಿರುತ್ತೆ, ಅದೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ, ಕ್ಲೀನ್ ಅಂಡ್ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ದೇನೆ ಕಲೆಗಳ ನಿವಾರಣೆಗೆ, ಕಪ್ಪು ಕಲೆಗಳು,
ಚುಕ್ಕೆಗಳು, ಮೊಡವೆ ಕಲೆಗಳು ಏನೇ ಆಗಿದ್ರು ಕೂಡ ಅದನ್ನ ರಿಮೂವ್ ಮಾಡಿ ನಮ್ಮ ಮುಖವನ್ನ ಹೊಳೆಯುವಂತೆ ಮಾಡುತ್ತೆ. ಅನ್‌ಇವನ್ ಸ್ಕಿನ್ ಟೋನ್ ಆಗಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಲ್ದೇನೆ ತುಂಬಾ ಒಂದು ಒಳ್ಳೆ ಶೈನ್ ಕೊಡುತ್ತೆ ಮುಖದಲ್ಲಿ. ಹೊಳಪನ್ನ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕೋಲ್ಗೇಟ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನೆಲ್ಲವನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಳ್ಳೆ ಮಿಕ್ಸ್ ರೀತಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಆನಂತರ ಇದರಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್, ಇದು ಕೂಡ ಅಷ್ಟೇ ಹಾಕಲೇಬೇಕಾಗಿರುವಂಥ ಒಂದು ಪದಾರ್ಥ. ಕಾಫಿ ಪೌಡರಿಂದ ಏನಾಗುತ್ತೆ, ಮುಖದಲ್ಲಿ ಇರುವಂತಹ ಎಲ್ಲ ಕೊಳೆ, ಜಿಡ್ಡು ಏನೇ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಅಲ್ಲದೆ ಒಂದೊಳ್ಳೆ ಗ್ಲೋ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ಸ್ಟೆಂಟ್ ಗ್ಲೋ ಬೇಕು ನಮಗೆ, ತುಂಬ ಡಲ್ ಆಗಿದೆ, ನಿರ್ಜೀವ ಆಗಿದೆ ನಮ್ಮ ಸ್ಕಿನ್ನು ಅಂದರೆ ಖಂಡಿತ ಸೇರಿಸ್ಕೊಳ್ಳಿ. ಅಲ್ಲದೇನೆ ನಮಗೆ ಬಿಸಿಲಿನಿಂದ ಮುಖ ಸುಟ್ಟಿದೆ, ಅನ್‌ಇವನ್ ಸ್ಕಿನ್ ಟೋನ್ ಆಗಿದೆ, ತುಂಬ ಸನ್ ಟ್ಯಾನ್ ಆಗಿದೆ, ಅದನ್ನು ರಿಮೂವ್ ಮಾಡಬೇಕು ಅಂದರೆ ಖಂಡಿತ ಕಾಫಿ ಪೌಡರು ಒಳ್ಳೆಯದು ಅಂತ ಹೇಳ್ತೀನಿ. ಕಾಫಿ ಪೌಡರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಹೋಳಲ್ಲಿ ಒಂದು 5-6 ಹನಿಯಷ್ಟು, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ, ಒಂದು 5-6 ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ನಿಂಬೆ ರಸ ಹಾಕೋದ್ರಿಂದ ಇದು ಇನ್ಸ್ಟೆಂಟ್ ಬ್ಲೀಚಿಂಗ್ ರೀತಿ ಕೆಲಸ ಮಾಡೋದ್ರಿಂದ ಒಳ್ಳೆ ಗ್ಲೋ ಕೊಡುತ್ತೆ. ಒಂದು ಒಳ್ಳೆ ಹೊಳಪನ್ನು ನಮ್ಮ ಮುಖದಲ್ಲಿ, ನಮ್ಮ ಸ್ಕಿನ್ನಲ್ಲಿ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಈ ರೀತಿಯಾಗಿರುವಂಥ ಒಂದು ಕ್ರೀಮ್ ರೀತಿ ನಮ್ಮ ಮಿಶ್ರಣ ರೆಡಿ ಆಗುತ್ತೆ. ಇದನ್ನ ನೀವು ಮುಖಕ್ಕೆ, ಕೈ, ಕಾಲಿಗೆ, ಕತ್ತಿನ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ಎಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಕೆಲವೊಬ್ಬರಿಗೆ ಬೆನ್ನಿನ ಭಾಗದಲ್ಲಿ, ಕತ್ತಿನ ಭಾಗದಲ್ಲೆಲ್ಲ ತುಂಬ ಕಪ್ಪಾಗಿರುತ್ತೆ, ಅನ್‌ಇವನ್ ಸ್ಕಿನ್ ಟೋನು ಹೆಚ್ಚಾಗಿರುತ್ತೆ. ಅದೆಲ್ಲ ಕೂಡ ರಿಮೂವ್ ಮಾಡಿ ತೆಗೆದು ಹಾಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಖಂಡಿತ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಹೆಚ್ಚು ಖರ್ಚೇನಾಗೋದಿಲ್ಲ. ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಸಾಕು. ನಂತರ ಇದನ್ನ ಈ ರೀತಿ ಹಚ್ಚಿಬಿಟ್ಟು ಮತ್ತೆ ಒಂದು 7-8 ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಬೇಕು. ಮಸಾಜನ್ನು ಮಾಡಿ ಅದನ್ನ ಮತ್ತೆ ಒಂದು 4-5 ನಿಮಿಷ ಒಣಗಲಿಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ಆದರೆ ನಮ್ಮ ಈ ಒಂದು ಪ್ರೋಸೆಸ್ ಮುಗಿಯುತ್ತೆ. ಅಷ್ಟರಲ್ಲಿ ನಿಮ್ಮ ಸ್ಕಿನ್ ಅನ್ನುವಂಥದ್ದು ಫಳ ಅಂತೇಳಿ ಹೊಳೆಯುತ್ತೆ. ಒಳ್ಳೆ ಗ್ಲೋ ಬರುತ್ತೆ, ಇನ್ಸ್ಟೆಂಟ್ ಗ್ಲೋ ಬರುತ್ತೆ, ಒಳ್ಳೆ ಹೊಳಪು ಬರುತ್ತೆ, ಶೈನಿಂಗ್ ಬರುತ್ತೆ, ಸ್ಕಿನ್ನು ಸಾಫ್ಟ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡರ್ಟು, ಕೊಳೆ ಅಂಶ, ಜೊತೆಗೆ ಈ ಒಂದು ತುಂಬ ನಮಗೆ ಅಲ್ಲಲ್ಲಿ ಕೊಳೆ ರೀತಿ ಕೂತಿದೆ ಅಂತಂದರೆ, ಡೆಡ್ ಸ್ಕಿನ್ಸ್ ಎಲ್ಲ ಕೂತಿರುತ್ತಲ್ಲ, ಜಮಾ ಆಗಿರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಇದನ್ನ ಒಂದು 4-5 ನಿಮಿಷ ಹಾಗೆಯೇ ಬಿಟ್ಕೊಂಡ್ರೆ ಸಾಕು. ಸ್ವಲ್ಪ ಇದು ಡ್ರೈ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟು ಪಕ್ಕಾ ಸಿಗುತ್ತೆ. ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ. ನೀವು ಮಾಡಿ ಖಂಡಿತ ಬಂದು ಮೆಸೇಜ್ ಮಾಡ್ತೀರಾ, ಅಷ್ಟು ಒಂದು ಒಳ್ಳೆಯ ರಿಸಲ್ಟು ನಮಗೆ ಈ ರೀತಿ ಮನೆಮದ್ದಿನಿಂದ ಸಿಕ್ಕಿದೆ ಅಂತೇಳಿ. ಬಂಗಂತೂ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡೋದ್ರಿಂದ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.